ಜಗತ್ತಿನ ಕಣ್ಣಿಗೆ ಅತ್ಯಂತ ಚುರುಕಾಗಿ ಎಲ್ಲರೊಂದಿಗೂ ಬೆರೆಯುವ ಸ್ನೇಹಪರ ಸ್ವಭಾವದವರಂತೆ ಮತ್ತು ಪ್ರತಿಯೊಂದು ವಿಷಯದಲ್ಲೂ ಅದ್ಭುತವಾದ ಮಾತಿನ ಚಾತುರ್ಯ ಹಾಗೂ ಬುದ್ಧಿವಂತಿಕೆಯನ್ನು ಪ್ರದರ್ಶಿಸುವ ನಿಮ್ಮ ಒಳಮನಸ್ಸಿನಲ್ಲಿ ನಡೆಯುವ ಆಲೋಚನೆಗಳ ಮಂಥನ ಏಕಕಾಲಕ್ಕೆ ನೂರಾರು ವಿಷಯಗಳ ಬಗ್ಗೆ ಚಿಂತಿಸಿ ಸುಸ್ತಾಗುವ ನಿಮ್ಮ ಮನಸ್ಥಿತಿ ಹಾಗೂ ನೀವು ಗುಟ್ಟಾಗಿ ಎದುರಿಸಿದ ಮಾನಸಿಕ ಏಕಾಂಗಿತನ ಕೇವಲ ನಿಮಗಷ್ಟೇ ಅಥವಾ ಆ ಪರಮಾತ್ಮನಿಗಷ್ಟೇ ತಿಳಿದಿರುತ್ತದೆ. ಅಂತಹ ದ್ವಂದ್ವ ಸ್ವಭಾವದ ಸದಾ ಕ್ರಿಯಾಶೀಲವಾಗಿರುವ ಹಾಗೂ ಅಪಾರ ಬೌದ್ಧಿಕ ಸಾಮರ್ಥ್ಯದ ಸಂಕೇತವಾದ ಮಿಥುನ ರಾಶಿಯವರೇ, ಈ ದೈವಿಕ ಸಂಕಲ್ಪದ ಕ್ಷಣದಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಕಾಣದಂತಹ ಒಂದು ಮಹಾ ಬದಲಾವಣೆ, ಒಳಬೆಳಕು ಮತ್ತು ಅದ್ಭುತ ತಿರುವು ಆರಂಭವಾಗಲಿದೆ. ನೀವು ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಎಲ್ಲರ ಮನಸ್ಸನ್ನು ಅರಿತುಕೊಳ್ಳುವ ಭರದಲ್ಲಿ ಒಳಗೊಳಗೆ ನೊಂದುಕೊಂಡ ಅದೆಷ್ಟೋ ಸಂದರ್ಭಗಳಿಗೆ, ಮಾನಸಿಕ ಗೊಂದಲಗಳಿಗೆ ಮತ್ತು ನಿಮ್ಮ ನಗುವಿನ ಮುಖವಾಡದ ಹಿಂದಿನ ನೋವಿಗೆ ಇನ್ನು ಮುಂದೆ ಒಂದೊಂದಾಗಿ ದೈವಿಕ ಉತ್ತರಗಳು ಸಿಗುವ ಕಾಲ ಸನ್ನಿಹಿತವಾಗಿದೆ. ಈ ಹೊಸ ಯುಗವು ನಿಮ್ಮ ಆಂತರಿಕ ಪ್ರಖರ ಬುದ್ಧಿಮತ್ತೆಯನ್ನು ಜಗತ್ತಿಗೆ ಪರಿಚಯಿಸಲಿದೆ. ಹೊರಗಿನ ಜಗತ್ತಿಗೆ ನೀವು ಅತ್ಯಂತ ಉತ್ಸಾಹದಿಂದ ಎಲ್ಲರೊಂದಿಗೂ ಮಾತನಾಡಿ ನಗಿಸುವವರಂತೆ ಕಾಣಿಸಿಕೊಳ್ಳಬಹುದು. ನಿಮ್ಮ ಮುಖದ ಮೇಲಿನ ಆ ಮಂದಹಾಸವನ್ನು ನೋಡಿ ಜಗತ್ತು ನೀವು ಬಹಳ ಸಂತೋಷವಾಗಿದ್ದೀರಿ ಮತ್ತು ನಿಮಗೆ ಯಾವುದೇ ಚಿಂತೆಯಿಲ್ಲ ಎಂದು ಭಾವಿಸಬಹುದು. ಆದರೆ ನಿಮ್ಮ ತಲೆಯೊಳಗೆ ಸದಾ ಓಡುವ ನೂರಾರು ಆಲೋಚನೆಗಳ ಜಂಜಾಟ, ಹೇಳಿಕೊಳ್ಳಲಾಗದ ಮಾನಸಿಕ ಆಯಾಸ ಮತ್ತು ನಿರ್ಧಾರ ತೆಗೆದುಕೊಳ್ಳುವಾಗ ಉಂಟಾಗುವ ದ್ವಂದ್ವ ಎಷ್ಟು ಎಂಬುದನ್ನು ಯೋಚಿಸುವವರು ಯಾರು? ಆ ಒಂಟಿತನದ ನೈಜ ಕಥೆ ಕೇವಲ ನಿಮಗಷ್ಟೇ ತಿಳಿದಿದೆ. ನಿಮ್ಮ ಮನಸ್ಸು ಅಕ್ಷರಶಃ ಒಂದೇ ಕಡೆ ನಿಲ್ಲದ ಗಾಳಿಯಂತೆ ಅಥವಾ ಸದಾ ಚಲನೆಯಲ್ಲಿರುವ ಅಲೆಯಂತಿದೆ. ಏಕಕಾಲಕ್ಕೆ ಹಲವು ವಿಚಾರಗಳ ಬಗ್ಗೆ ಯೋಚಿಸುವ ನಿಮ್ಮ ಗುಣ ಕೆಲವೊಮ್ಮೆ ನಿಮಗೆ ಅಪಾರ ಯಶಸ್ಸು ತಂದರೆ, ಇನ್ನು ಕೆಲವೊಮ್ಮೆ ಗೊಂದಲವನ್ನೇ ಸೃಷ್ಟಿಸಿ ದಾರಿ ತಪ್ಪಿಸುತ್ತದೆ. ಈ ಅತಿಪರಿಶೀಲನೆಯೇ ಕೆಲವೊಮ್ಮೆ ನಿಮ್ಮ ವರವೂ ಹೌದು, ಶಾಪವೂ ಹೌದು. ರಾಶಿಚಕ್ರದ 3ನೇ ರಾಶಿಯಾದ ಮಿಥುನದ ಅಧಿಪತಿ ಬುಧ. ಜ್ಞಾನ, ಸಂವಹನ, ಚುರುಕುತನ, ಕಲೆ ಮತ್ತು ತಾರ್ಕಿಕ ಬುದ್ಧಿಯ ಪ್ರತೀಕವಾದ ಈ ಬುಧನ ಪ್ರಭಾವದಿಂದಾಗಿ ನಿಮ್ಮಲ್ಲಿ ಒಂದು ವಿಶೇಷವಾದ ಜನ್ಮಜಾತ ಗುಣವಿದೆ. ಯಾವ ಕ್ಲಿಷ್ಟಕರ ಸಮಸ್ಯೆಯಲ್ಲಾದರೂ ನಿಮ್ಮ ಮಾತಿನಿಂದ ಮತ್ತು ಉಪಾಯದಿಂದ ಹೊರಬರುತ್ತೀರಿ. ಜಗತ್ತಿಗೆ ಹೊಸ ಆಲೋಚನೆಗಳನ್ನು ನೀಡುತ್ತೀರಿ. ಪರಿಸ್ಥಿತಿಗೆ ತಕ್ಕಂತೆ ನಿಮ್ಮನ್ನು ಬದಲಾಯಿಸಿಕೊಂಡು ಮತ್ತೆ ಮೇಲೇಳುವ ಮಹಾಶಕ್ತಿ ನಿಮ್ಮ ರಕ್ತದಲ್ಲಿದೆ. ಜೀವನ ನಿಮ್ಮನ್ನು ಎಷ್ಟೇ ಬಾರಿ ನಿರ್ಬಂಧಿಸಲು ನೋಡಿದರೂ ಆ ಅನುಭವವನ್ನೇ ನಿಮ್ಮ ಜ್ಞಾನದ ಮೆಟ್ಟಿಲಾಗಿ ಪರಿವರ್ತಿಸಿಕೊಳ್ಳುವ ಅಪರೂಪದ ಛಾತಿ ನಿಮಗೆ ಮಾತ್ರ ಒಲಿದಿದೆ. ಕಾಲದ ಚಕ್ರವು ಈಗ ಸಂಪೂರ್ಣವಾಗಿ ನಿಮ್ಮ ಪರವಾಗಿ ತಿರುಗುತ್ತಿದೆ. ನಿಮ್ಮ ಅತಿವೇಗದ ನಂಬಿಕೆಯೇ ನಿಮ್ಮ ದೊಡ್ಡ ಪರೀಕ್ಷೆಯಾದಾಗ, ಆದರೆ ನಿಮ್ಮ ಜೀವನದಲ್ಲಿ ಪದೇ ಪದೇ ನಿಮ್ಮ ಮನಸ್ಸಿಗೆ ತೀವ್ರವಾದ ನೋವು ನೀಡಿದ ಏಕೈಕ ಸಂಗತಿ ಎಂದರೆ, ನೀವು ಯಾರನ್ನಾದರೂ ನಂಬಿದರೆ ಅವರ ಮನಸ್ಸನ್ನು ಅಷ್ಟಾಳವಾಗಿ ಗ್ರಹಿಸುವುದು ಮತ್ತು ನಿಮ್ಮ ಅತಿಮುಕ್ತವಾದ ಒಡನಾಟ. ನೀವು ಯಾರನ್ನಾದರೂ ನಂಬಿದರೆ ಅವರ ಜೊತೆ ಎಲ್ಲವನ್ನೂ ಹಂಚಿಕೊಳ್ಳುತ್ತೀರಿ. ಅವರಿಗಾಗಿ ನಿಮ್ಮ ಸಮಯವನ್ನು ಮೀಸಲಿಡಲು ಸಿದ್ಧವಾಗುತ್ತೀರಿ. ಆದರೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ನಿಮ್ಮಷ್ಟೇ ನಿಷ್ಕಪಟರಾಗಿರುತ್ತಾರೆ ಎಂದು ಭಾವಿಸುವುದು ನಿಮ್ಮ ದೊಡ್ಡ ಭ್ರಮೆಯಾಗಿರಬಹುದು. ನಿಮ್ಮ ಸ್ನೇಹಪರ ಸ್ವಭಾವವನ್ನು ಮತ್ತು ಸಹಾಯ ಮಾಡುವ ಗುಣವನ್ನು ಕೆಲವರು ತಮ್ಮ ಸ್ವಾರ್ಥಕ್ಕೆ ಮೆಟ್ಟಿಲಾಗಿ ಬಳಸಿಕೊಂಡಿರಬಹುದು. ನೀವು ನಂಬಿದವರೇ ನಿಮ್ಮ ಬೆನ್ನಿಗೆ ಚುಚ್ಚಿದಾಗ ಉಂಟಾದ ಆಘಾತ ಅಳಿಸಲಾಗದ್ದು. ನಿಮ್ಮ ಅತಿಯಾದ ಯೋಚನಾ ಶಕ್ತಿಯನ್ನು ಕೆಲವರು ನಿಮ್ಮ ದೌರ್ಬಲ್ಯವೆಂದು ತಪ್ಪಾಗಿ ತಿಳಿದು ನಿಮ್ಮನ್ನು ಅಸ್ಥಿರಗೊಳಿಸಲು ಪ್ರಯತ್ನಿಸಿರಬಹುದು. ನಿಮ್ಮ ಮೌನ ಅಥವಾ ನಿಮ್ಮ ಗೊಂದಲದ ಹಿಂದಿನ ನೋವನ್ನು ಅರ್ಥ ಮಾಡಿಕೊಳ್ಳದೆ ನಿಮ್ಮನ್ನು ತಪ್ಪಾಗಿ ಗ್ರಹಿಸಿರಬಹುದು. ಆದರೆ ಆ ಕಹಿ ನೆನಪುಗಳೆಲ್ಲವೂ ಈಗ ಕರಗಿ ಹೋಗುವ ಸಮಯ ಬಂದಿದೆ. ಆದರೆ ಮಿಥುನ ರಾಶಿಯವರೇ, ನೀವು ಎಲ್ಲರ ಮುಂದೆ ನಗತ್ತಾ ತಿರುಗಾಡುತ್ತಿದ್ದೀರಿ ಎಂದ ಅರ್ಥದಲ್ಲಿ ನಿಮಗೆ ನೋವಿಲ್ಲ ಎಂದರ್ಥವಲ್ಲ. ನೀವು ಯಾರ ಮುಂದೆಯೂ ನಿಮ್ಮ ಆಂತರಿಕ ಸಂಘರ್ಷವನ್ನು ತೋಡಿಕೊಂಡಿಲ್ಲ ಎಂದ ಮಾತ್ರಕ್ಕೆ ನಿಮ್ಮ ಒಳಮನಸ್ಸು ನೊಂದಿಲ್ಲ ಎಂದರ್ಥವಲ್ಲ. ನೀವು ಪ್ರತಿಯೊಬ್ಬರ ವರ್ತನೆಯನ್ನು, ನಿಮ್ಮ ಬೆನ್ನಿ ಹಿಂದೆ ನಡೆಯುವ ಮೋಸಗಳನ್ನು ನಿಮ್ಮ ಮನಸ್ಸಿನಲ್ಲಿ ಗಮನಿಸುತ್ತಿರುತ್ತೀರಿ. ಆದರೆ ಸರಿಯಾದ ಕಾಲ ಬರುವವರೆಗೂ ತಾಳ್ಮೆಯಿಂದ ಇರುವುದು ಮತ್ತು ಆಕ್ರೋಶವನ್ನು ನುಂಗುವುದು ನಿಮ್ಮ ಅಗ್ನಿ ಪರೀಕ್ಷೆಯಾಗಿತ್ತು. ನಾನು ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುತ್ತಾ ಯಾರ ಕೆಟ್ಟದ್ದನ್ನೂ ಇಚ್ಛಿಸದರೂ ನನ್ನ ಜೀವನದಲ್ಲಿ ಮಾತ್ರ ನನಗೇಕೆ ಇಷ್ಟೊಂದು ಮಾನಸಿಕ ಅಶಾಂತಿ? ನಾನು ಅಷ್ಟು ನಂಬಿದವರು ನನ್ನನ್ನು ಹೇಗೆ ಕಡೆಗಣಿಸಬಹುದು ಎಂದು ಯಾರೂ ಇಲ್ಲದ ಸಮಯದಲ್ಲಿ ಒಂಟಿಯಾಗಿ ಕುಳಿತು ಕೊರಗಿದ ಕ್ಷಣಗಳು, ಯಾರಿಗೂ ಹೇಳಿಕೊಳ್ಳದೆ ನುಂಗಿದ ಅವಮಾನಗಳು ಇನ್ನು ಮುಂದೆ ಬದಲಾಗಲಿವೆ. ನಿಮ್ಮ ಆ ಪರಿಶ್ರಮದ ಮತ್ತು ತ್ಯಾಗದ ಪ್ರತಿಫಲಕ್ಕೂ ವಿಧಿಯೂ ಈಗ ನ್ಯಾಯ ಒದಗಿಸುವ ಸಮಯ ಹತ್ತಿರ ಬಂದಿದೆ. ನಿಮ್ಮ ಮಾನಸಿಕ ಒಡಟಿನ ಮತ್ತು ನೋವಿನ ಪ್ರತಿ ನಿಮಿಷಕ್ಕೂ ಬ್ರಹ್ಮಾಂಡವು ಈಗ ಉತ್ತರಿಸಲಿದೆ. ಗೊಂದಲವನ್ನು ಶಕ್ತಿಯಾಗಿಸಿ, ನಿಮ್ಮ ಮಾತನ್ನೇ ಮತ್ತು ಬುದ್ಧಿವಂತಿಕೆಯನ್ನೇ ಅಸ್ತ್ರವಾಗಿಸಿ ಮುನ್ನಡೆಯುವ ಸಮಯವಿದು. ಇನ್ನು ಮುಂದೆ ನಿಮ್ಮ ಜೀವನದಲ್ಲಿ ಸಂಭವಿಸಲಿರುವ ಮಹಾ ಬದಲಾವಣೆ ಹೊರಗಿನ ಪ್ರಪಂಚದಲ್ಲಿ ಕಣ್ಣಿಗೆ ಕಾಣಿಸಿಕೊಳ್ಳುವಕ್ಕಿಂತ ಮೊದಲು ನಿಮ್ಮ ಸ್ವಂತ ಮನಸ್ಸಿನೊಳಗೆ ಆರಂಭವಾಗಬೇಕು. ಎಲ್ಲರನ್ನೂ ಒಮ್ಮೆಗೆ ಮೆಚ್ಚಿಸುವ ಅಥವಾ ಎಲ್ಲರ ಅಭಿಪ್ರಾಯಕ್ಕೆ ತಕ್ಕಂತೆ ಬದಲಾಗುವ ಅತಿಯಾದ ಜವಾಬ್ದಾರಿಯನ್ನು ಬಿಟ್ಟುಬಿಡಿ.
ನಿಮ್ಮನ್ನು ಗೌರವಿಸದವರ ಅಂಗಳದಲ್ಲಿ, ನಿಮ್ಮ ಬುದ್ಧಿಯನ್ನು ಗುರುತಿಸದವರ ಮುಂದೆ ನಿಮ್ಮ ಆತ್ಮಗೌರವವನ್ನು ಎಂದಿಗೂ ಒತ್ತೆ ಇಡಬೇಡಿ. ನಿಮ್ಮ ನೆಮ್ಮದಿಯನ್ನು ಕಳೆದುಕೊಂಡು ಇತರರಿಗಾಗಿ ಹೋರಾಡುವ ಭರದಲ್ಲಿ ನಿಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳಬೇಡಿ. ನಿಮ್ಮ ಸ್ವಯಂ ಪ್ರೀತಿಯೇ ಈಗ ನಿಮ್ಮ ಮೊದಲ ಆದ್ಯತೆಯಾಗಲಿ. ನಿಮ್ಮ ಪ್ರತಿಯೊಂದು ಮಹತ್ವದ ಯೋಜನೆಯನ್ನು ಗುಟ್ಟಾಗಿಡಿ. ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆಗಳು, ಹೊಸ ಉದ್ಯಮಗಳು, ಬರಹ, ಮಾಧ್ಯಮ, ಕಲೆ, ವ್ಯಾಪಾರ ಅಥವಾ ಬಂಡವಾಳ ಹೂಡಿಕೆ ಹಾಗೂ ಗುರಿಗಳು ಯಶಸ್ವಾಗಿ ಪೂರ್ಣಗೊಳ್ಳುವವರೆಗೆ ಯಾರ ಮುಂದೆಯೂ ಬಾಯ್ಬಿಡಬೇಡಿ. ಪ್ರತಿಯೊಂದು ಕನಸನ್ನು ಎಲ್ಲರ ಮುಂದೆ ಹೇಳಬೇಕಾಗಿಲ್ಲ. ಕೆಲವು ಯೋಜನೆಗಳು ರಹಸ್ಯವಾಗಿ ಬೆಳೆದಾಗಲೇ ಮುಂದೆ ದೊಡ್ಡ ಯಶಸ್ಸನ್ನು ನೀಡುತ್ತವೆ. ನಿಮ್ಮ ಆಲೋಚನೆಗಳನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಿ. ಯಾರಾದರೂ ನಿಮಗೆ ಅನ್ಯಾಯ ಮಾಡಿದಾಗ ಅಥವಾ ನಿಮ್ಮನ್ನು ಕೆಳಗೆಳೆಯಲು ಪ್ರಯತ್ನಿಸಿದಾಗ ಅತಿಯಾಗಿ ಯೋಚಿಸಿ ನಿಮ್ಮ ಅಮೂಲ್ಯವಾದ ಸಮಯ ಮತ್ತು ಶಕ್ತಿಯನ್ನು ವ್ಯರ್ಥ ಮಾಡಬೇಡಿ. ಕೆಲವು ಸಂದರ್ಭಗಳಲ್ಲಿ ಮೌನವಾಗಿ ದೂರ ಉಳಿಯುವುದು ಸೋಲಲ್ಲ, ಅದು ನಿಮ್ಮ ಶಕ್ತಿಯನ್ನು ಸರಿಯಾದ ಗುರಿಗಾಗಿ ಉಳಿಸಿಕೊಳ್ಳುವ ಅತ್ಯುತ್ತಮ ಬುದ್ಧಿವಂತಿಕೆ. ನಿಮ್ಮ ಗಮನವೆಲ್ಲ ಕೇವಲ ನಿಮ್ಮ ಅಭಿವೃದ್ಧಿಯ ಮೇಲೆ ಇರಲಿ. ಹೊಸ ಹಾದಿ ಮತ್ತು ದೈವಿಕ ಶಕ್ತಿಯ ದಿವ್ಯ ಅನುಗ್ರಹ ನಿಮ್ಮನ್ನು ತಲುಪಲಿದೆ. ನಿಮ್ಮ ಜೀವನದ ಗಾಡಿ ಬಹಳ ದಿನಗಳಿಂದ ಅತಿಯಾದ ಆಲೋಚನೆಗಳು ಮತ್ತು ಅಡೆತಡೆಗಳಿಂದ ನಿಂತು ಹೋಗಿತ್ತು. ಈಗ ಅದು ಹೊಸ ಚೈತನ್ಯ ಪಡೆದುಕೊಂಡು ಬಿರುಗಾಳಿಯಂತೆ ಮುನ್ನುಗ್ಗಲಾರಂಭಿಸಿದೆ. ಬಹಳ ದಿನಗಳಿಂದ ಸ್ಥಗಿತಗೊಂಡ ಮಹತ್ವದ ಕೆಲಸಗಳು, ಬೌದ್ಧಿಕ ಒಪ್ಪಂದಗಳು, ಕಲೆ, ಬರಹ, ಮಾಧ್ಯಮ, ವ್ಯಾಪಾರ, ಸಮಾಲೋಚನೆ ಅಥವಾ ಸ್ವಂತ ಉದ್ಯಮ ನಡೆಸುವವರಿಗೆ ತಮ್ಮ ಸಾಮರ್ಥ್ಯವನ್ನು ದೊಡ್ಡ ಮಟ್ಟದಲ್ಲಿ ಜಗತ್ತಿಗೆ ತೋರಿಸುವ ಅಪೂರ್ವ ಅವಕಾಶಗಳು ದೊರೆಯಲಿವೆ. ಆದರೆ ನೆನಪಿರಿ, ಅದೃಷ್ಟದ ಬಾಗಿಲು ತಟ್ಟಿದರೂ ಆ ಬಾಗಿಲನ್ನು ತೆರೆಯಬೇಕಾದವರು ನೀವೇ. ಅವಕಾಶ ಬಂದಾಗ ಹಿಂಜರಿಯದೆ ಮುನ್ನುಗ್ಗಿ ಅದನ್ನು ಬಳಸಿಕೊಳ್ಳುವ ಸಾಹಸ ನಿಮ್ಮಲ್ಲಿರಬೇಕು. ನಿಮ್ಮ ಪರಿಶ್ರಮಕ್ಕೆ ತಕ್ಕ ರಾಜಯೋಗ ಸಿಗುವ ಕಾಲವಿದು. ನಿಮ್ಮ ಮಾನಸಿಕ ಅಶಾಂತಿಯನ್ನು, ಅತಿಯಾದ ಆಲೋಚನೆಗಳನ್ನು ಮತ್ತು ಭಯವನ್ನು ಸಂಪೂರ್ಣವಾಗಿ ಹೋಗಲಾಡಿಸಲು ಈ ದೈವಿಕ ಮಾರ್ಗಗಳನ್ನು ನಿಮ್ಮ ನಿತ್ಯ ಜೀವನದ ಅತ್ಯಂತ ಪವಿತ್ರವಾದ ಭಾಗವಾಗಿಸಿಕೊಳ್ಳಿ. ಪವಿತ್ರ ಮಂತ್ರಗಳ ಮತ್ತು ಸ್ಮರಣೆಯ ದಿವ್ಯ ಶಕ್ತಿ. ಶ್ರೀ ಮಹಾವಿಷ್ಣು ಅಥವಾ ಶ್ರೀಕೃಷ್ಣ ಮನಸ್ಸಿನ ಸ್ಥಿರತೆ, ಶಾಂತಿ ಮತ್ತು ರಕ್ಷಣೆಗಾಗಿ ಓಂ ನಮೋ ಭಗವತೆ ವಾಸುದೇವಾಯ ಅಥವಾ ಓಂ ಕೃಷ್ಣಾಯ ನಮಃ ಎಂಬ ಪವಿತ್ರ ಮಂತ್ರವನ್ನು ಶ್ರದ್ಧೆಯಿಂದ ಜಪಿಸಿ. ಶ್ರೀ ಗಣಪತಿ ಬುದ್ಧಿಶಕ್ತಿ ವೃದ್ಧಿಗಾಗಿ ಹಾಗೂ ಎಲ್ಲ ವಿಘ್ನಗಳು ನಿವಾರಣೆಯಾಗಲು ನಿತ್ಯವೂ ಗಣೇಶ ಸ್ತೋತ್ರ ಅಥವಾ ಓಂ ಗಂ ಗಣಪತೆಯೇ ನಮಃ ಮಂತ್ರವನ್ನು ಪಠಿಸಿ. ಶ್ರೀ ಹನುಮಂತ ಧೈರ್ಯ, ಶಕ್ತಿ, ಸಂಕಷ್ಟಗಳ ಪರಿಹಾರ ಮತ್ತು ಮಾನಸಿಕ ಸ್ಥೈರ್ಯಕ್ಕಾಗಿ ಹನುಮಾನ್ ಚಾಲಿಸಾವನ್ನು ಭಕ್ತಿಯಿಂದ ಪಠಿಸಿ. ಇವು ಕೇವಲ ಸಾಂಪ್ರದಾಯಿಕ ಆಚರಣೆಗಳಲ್ಲ, ಇವು ನಿಮ್ಮೊಳಗಿನ ಅತಿಯಾದ ಆಲೋಚನೆಗಳನ್ನು, ಗೊಂದಲವನ್ನು ಮತ್ತು ಅಶಾಂತಿಯನ್ನು ಕರಗಿಸಿ ನಿಮ್ಮನ್ನೊಬ್ಬ ಪರಮ ದೃಢಚಿತ್ತ ಹಾಗೂ ಜಯಶಾಲಿಯಾದ ವ್ಯಕ್ತಿಯಾಗಿ ರೂಪಿಸುವ ದಿವ್ಯ ಔಷಧಿಗಳು. ನಿಮ್ಮ ಆಧ್ಯಾತ್ಮಿಕ ಬಲವೇ ನಿಮ್ಮ ಅತಿದೊಡ್ಡ ರಕ್ಷಾಕವಚ. ಇಂದಿನಿಂದ ಈ ಕೆಳಗಿನ ಮಾತುಗಳನ್ನು ನಿಮ್ಮ ಜೀವನದ ಅಚಲ ಮಹಾಸಂಕಲ್ಪವಾಗಿ ಮಾಡಿಕೊಳ್ಳಿ. ನನ್ನ ಹಿಂದಿನ ಕಹಿ ಅನುಭವಗಳು, ನನ್ನನ್ನು ಅತಿಯಾಗಿ ನಿರ್ಣಯಿಸಿದ ವ್ಯಕ್ತಿಗಳು ಅಥವಾ ನನ್ನ ಇಂದಿನ ನೆಮ್ಮದಿಯನ್ನು ಕಸಿಯಲು ಯತ್ನಿಸುವವರ ಯೋಚನೆಗಳನ್ನು ನನ್ನ ಮನಸ್ಸಿಗೆ ಎಂದಿಗೂ ಪ್ರವೇಶಿಸಲು ಬಿಡಲಿಲ್ಲ. ಇತರರ ಟೀಕೆಗಳು ಅಥವಾ ಹಳೆಯ ಗೊಂದಲಗಳು ನನ್ನ ಭವಿಷ್ಯದ ದೊಡ್ಡ ನಿರ್ಧಾರಗಳನ್ನು ಎಂದಿಗೂ ಬದಲಾಯಿಸಲಾರವು. ನನ್ನ ಅನುಭವಗಳೇ ನನ್ನ ಬಲವಾಗಿ, ನನ್ನ ಬುದ್ಧಿವಂತಿಕೆಯೇ ನನ್ನ ಅತಿದೊಡ್ಡ ಅಸ್ತ್ರವಾಗಿ ಮತ್ತು ನನ್ನ ಪರಿಶ್ರಮವೇ ನನ್ನ ಭವಿಷ್ಯದ ಸಿಂಹಾಸನವಾಗಿ ಬದಲಾಗಲಿದೆ. ಮಿಥುನ ರಾಶಿಯವರೇ, ಇದು ಕೇವಲ ನಿಮ್ಮ ಕಥೆಯ ಮುಂದುವರಿಕೆಯಷ್ಟೇ ಅಲ್ಲ, ಇದು ನಿಮ್ಮ ಬದುಕಿನ ಪರಮ ಸತ್ಯದ ಹೊಸ ಉದಯ. ಕಾಲದ ಅಲೆಗಳು ಸಂಪೂರ್ಣವಾಗಿ ಬದಲಾಗಿವೆ. ನಿಮ್ಮ ಜ್ಞಾನದ ನಿಜವಾದ ಫಲವನ್ನು ಅನುಭವಿಸುವ ದಿನಗಳು ಬಂದಿವೆ. ದೈವಿಕ ಶಕ್ತಿಯು ನಿಮ್ಮ ಜೊತೆಗಿರುವಾಗ ಯಾವ ಅಡೆತಡೆಯೂ ನಿಮ್ಮನ್ನು ತಡೆಯಲಾರದು. ಸಂಪೂರ್ಣ ಆತ್ಮವಿಶ್ವಾಸದಿಂದ ಮುನ್ನಡೆಯಿಡಿ. ಜಯ ನಿಶ್ಚಿತವಾಗಿ ನಿಮ್ಮದೇ ಆಡುತ್ತದೆ. ಓಂ ನಮೋ ಭಗವತೆ ವಾಸುದೇವಾಯ. ಜೈ ಶ್ರೀ ಮಹಾವಿಷ್ಣು, ಜೈ ಶ್ರೀ ಗಣಪತಿ, ಜೈ ಶ್ರೀ ಹನುಮಂತ. ನಿಮ್ಮ ಜಾತಕ ಗೊತ್ತಿಲ್ಲದೆ ಜೀವನದ ಚಿಂತೆ ಮಾಡ್ತಾ ಇದ್ದೀರಾ? ಅನೇಕ ಜ್ಯೋತಿಷರಲ್ಲಿ ಕೇಳಿ ಹಣ, ನೆಮ್ಮದಿ ಕಳೆದುಕೊಂಡಿದ್ದೀರಾ? ಚಿಂತೆ ಬಿಡಿ, ನಿಮ್ಮ ಮುಂದಿನ ಜೀವನದ ಬಗ್ಗೆ ನೀವೇ ತಿಳಿದುಕೊಳ್ಳುವ ಸುವರ್ಣಾವಕಾಶ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ. ಈ ಜಾತಕದಲ್ಲಿ ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ, ಉದ್ಯೋಗ, ಮದುವೆ, ಹಣಕಾಸಿನ ಸಮಸ್ಯೆಗಳ ಬಗ್ಗೆ, ಆಸ್ತಿ ವಿಚಾರಗಳ ಬಗ್ಗೆ, ಆರೋಗ್ಯ ಸಮಸ್ಯೆಗಳ ಬಗ್ಗೆ, ದಾಂಪತ್ಯ ಕಲಹಗಳ ಬಗ್ಗೆ, ನಿಮಗಿರುವ ತೊಂದರೆಗಳೇನು, ಅದಕ್ಕೆ ಪರಿಹಾರಗಳೇನು, ಜಾತಕದಲ್ಲಿ ಯಾವ ಯಾವ ಯೋಗಗಳಿದೆ, ನಿಮಗಿರುವ ದೋಷಗಳಿಗೆ ಪರಿಹಾರಗಳೇನು ಎನ್ನುವಂತಹ ಸಮಗ್ರ ಮಾಹಿತಿ ಈ ನಿಮ್ಮ ಜನ್ಮ ಜಾತಕದಲ್ಲಿರುತ್ತದೆ. ಈ ಜಾತಕ ನಿಮಗೆ ಅರ್ಥವಾಗುವಂತಹ ರೀತಿಯಲ್ಲಿ ನಿಮ್ಮದೇ ಭಾಷೆಯಲ್ಲಿ ಪಡೆಯಬಹುದು. ಈ ಜಾತಕ 80 ರಿಂದ 90 ಪುಟಗಳು ಹೊಂದಿರುತ್ತವೆ. ಕೇವಲ 15 ನಿಮಿಷಗಳಲ್ಲಿ ನಿಮ್ಮ ವಾಟ್ಸ್ಆಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳುಹಿಸಲಾಗುತ್ತದೆ. ಈಗಲೇ ನಿಮ್ಮ ಜನ್ಮ ಜಾತಕವನ್ನ ಪಡೆಯಲು ಹಾಗೂ ಗುರುಜಿಯವರ ಸಲಹೆಗಳನ್ನ ಪಡೆಯಲು ನಮ್ಮ ವಾಟ್ಸ್ಆಪ್ ಸಂಖ್ಯೆಗೆ ಜಾತಕ ಎಂದು ಮೆಸೇಜ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ಕೇವಲ 499 ರೂಪಾಯಿಗೆ ನಿಮ್ಮ ಸಂಪೂರ್ಣ ಜನ್ಮ ಜಾತಕ ನಿಮ್ಮ ಕೈಯಲ್ಲಿ.